ಡಾಕ್ಟರ್ ಮಧುರನಗರ ರಾಜರಾಜ ಕಂಸನಿಗೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಕೂದಲಿಯ ರಕ್ತ ಹೀರಿದನಂತೆ. ಸವಾರಿ ಮಾಡುವಂತ ಬೆನ್ನೊಡ್ಡಿದರೆ ಶಕಟನ ಸೊಂಟಾನೆ ಮುರಿದನಂತೆ. ಅವನ ಕೈಯಲ್ಲಿ ತೃಣವರ್ತಾಟದ ಬುಗುರಿಯಾಗಿ ಹೋದ. ನೇನುಕ ಬೇಲದ ಹಣ್ಣು ಪಡೆಯೋ ಕೊಡಗೆಯಾಗಿ ಹೋದ. ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯಿತು. ಯಾರು ಯಾರೀ ಈ ಕೃಷ್ಣ? ಈ ಗೊಲ್ಲರ ಕೋರಟಿ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ಗೂಢಚಾರರು ಶೋಧನೆ ಮಾಡ್ತಿದ್ದಾರೆ. ಗೂಢಚಾರರು ಶೋಧನೆ ಮಾಡ್ತಾರಂತೆ. ಶೋಧನೆ ಎಷ್ಟು ದಿನ ರೀ ಶೋಧನೆ ಮಾಡೋದು? ಬೆಂಕಿ ಕೈ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ ಮುಖಕ್ಕೆ ಇಷ್ಟು ಮಂಗಳಾರತಿ ಅಂತ? ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ? ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬಂದಿದೆ ಅಂತೆ. ಬರ್ಲಿ ಬಿಡಿ ಇವ್ರೆ, ಬೇಜಾರ್ ಮಾಡ್ಕೋಬೇಡಿ. ನಾನು ಹೇಳಿದ್ನಲ್ಲ ಇಬ್ರು ಇವರೇ ಒಡೆಯ. ಅವರು ಯುವ ಸೈನಿಕ ಯುವ ದುರ್ವಿ. ನಮಸ್ಕಾರ ಅನ್ನದಾತ. ಇದು ನಿಮ್ಮ ಕೈಯಲ್ಲ, ಇದು ನಿಮ್ಮ ಕಾಲು. ಇದು ಕಾಲಲ್ಲ, ನಿಮ್ಮ ನಿಮ್ಮ ಎಕ್ಕಡ. ಶಾಬಾಷ್. ಇದು ಕೈಯಲ್ಲ, ಕಾಲಲ್ಲ, ಎಕಡನೂ ಅಲ್ಲ, ಯಮಕಾಶ. ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯೇ? ಆಗಿದೆ ಒಡೆಯ. ಸಾಹೇಬರು ಬಂದು ಖುದ್ದು ಪರಾಮರಿಸಿದ್ದಾರೆ. ಹೌದು ಒಡೆಯ. ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಬಾಟಿಗೆ ಕಿರುಗಟ್ಟಿ ಅಲಂಕಾರ. ಬಾಗಿಲವಾಡದ ಕಬಾಟಿನ ಮೇಲೆ ಗಾಜಿನ ರಾಜಗೋಪುರ. ಅದೇ ನಾನು ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮಂತ ಪ್ರಮಾಣಗಳ ಗೋವಿಂದ ಗೋವಿಂದ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದು ಬಿಟ್ರೆ ಮುಗಿಯಿತು. ಅಲ್ವಾ? ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ ಏನ್ ಕತೆ. ಆ ಪಿಳ್ಳಂಗೋರಿ ಬರ್ಬೇಕು. ಬೇರೆ ದಾರಿ ಬೇರೆ ಅಂತಿದೆ. ಅಂತೀರಿ ನನ್ನ ತಲೆ ಸುತ್ತಿ. ನಿಮ್ಗೆ ತಲೆ ಇದೆಯೇನ್ರಿ? ಸುಮ್ನೆ ಇನ್ನೊಂದ್ ಬಾಗ್ಲಿಡಿ. ಎಲ್ರು ಬರೋ ಬಾಗ್ಲಲ್ಲಿ ನಾನ್ ಬರೋಪ್ಪ ಗೊತ್ತಾ ಮತ್ತೆ. ಆದ್ರೆ ಒಡೆಯ ನಿನ್ ಗುಡ್ಡ ಹೊಡೆಯ ಸರ್ಕಳೆಯ ಆಚೆ. ನಿಮ್ ಗಾಳಿ ಕಡೆ ಆಗಬೇಕು ಅನ್ನದಾತ. ನಮ್ಮ ಪಟ್ಟದ ಮನೆ ಹೇಗಿದೆ ಹೇಳು? ಏನು ನನ್ನ ಹೆಸರು? ಕುವಲಯ, ಪೀಡ, ಔಷಧ, ಪಥ್ಯ ಎಲ್ಲಾ ಮಾಡಿದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು ಗಿಲಿ ಅಂತ ಬೀಳ್ಬೇಕು ಮತ್ತೆ. ಕೆಲಸ ಎಲ್ಲ ಆದ್ಮೇಲೆ ಮದ್ದಾಕಿ ಸುಟ್ಬಿಡಿ ಅದನ್ನ. ಬೇರೆ ಇನ್ಯಾರಾದ್ರೂ ದಾಂಧಲೆ ಮಾಡಿದ್ದು ಮಕ್ಕಳು ಬರೀ ಇರ್ತವೆ ಪಾಪ. ಅಲ್ವೇ ಮತ್ತೆ? ಸರಿ, ನೀವಿನ್ನು ಹೊರಡಿ. ಸ್ವಲ್ಪ ಇರಿ. ಹೊಯ್ದ ಮಕ್ಕಳು ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮೂರಲ್ಲಿ ಕಂಬ ಕೂತಿದೆ. ಕಂಬಕ್ಕಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕಡನೂ ಅಲ್ಲ, ಬಲಾಯ್ತಮ್ಮ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರು ನಂಬಾರ್ದು. ನಿನ್ನನ್ನು ನೀನು ಕೂಡ. ಸರಿ, ಬಾಯಲ್ಲಿ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ? ಮಂಡೆ ಕೊಂಚ ಮಾಂಸ ಇರ್ಬೇಕು. ನೀವು ನೋಡಿದ್ರೇನ್ರಿ? ಏನಿದ್ರಿ ಒಳ್ಳೆ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಓ, ನೋಡಿದ್ದೆ. ಹೇಗಿದ್ದಾನೆ ಆ ಪಟ್ಟಿಂಗ? ಇದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರು ಹಾಗಿದ್ದಾನೆ ಅವ? ಅಂದ್ರೆ ತಾವು ಹೇಳೋದು ತಮಗೆ ತಿಳಿಲಿಲ್ಲ ಅಲ್ವಾ? ನಿಮ್ ತಲೆ. ಆ ಹುಡುಗನ್ನ ಹತ್ತಿರದಿಂದ ನೋಡಿದ್ದೆ ಅಲ್ವಾ ನೀವು? ನೋಡಿದ್ದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನಿಸುತ್ತಾ ನಿಮ್ಗೆ? ಕಣ್ಣು, ಮೂಗು, ತುಟಿ, ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ ಅಥವಾ ವಸುದೇವನ್ ತರ? ಈಗ ನೋಡಿ, ಈ ಕೈ ಬೆರಳೆಲ್ಲ ನಮ್ಮ ಅಪ್ಪಂದೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನು ಕಾಣಲಿಲ್ಲ, ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಮಕ್ಕಳು ಸೋದರ ಮಾವ ಕಲ್ತಾವೇನ್ರಿ? ವಿಧಾನ ಕರ್ತವ್ಯ. ದೃಶ್ಯ 2. ವಸುದೇವ ದೇವಕಿಯನ್ನು ಕಂಸ ಬಂಧಿಸಿರುವ ಸ್ಥಳ. ಯುಕ್ತ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ ನೋಡಿ. ನನ್ನ ಕಣ್ಣಲ್ಲಿ ಅವನಿನ್ನು ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮಂದಿರ ಕಣ್ಣೆದರು ದಿನ ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ಸದನ ನುಡಿ ಕೇಳಲಿಲ್ಲ, ತೂಗಲಿಲ್ಲ,
ನನ್ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣವೇ ಹಾಗೆ. 10 ಜನರ ಮಧ್ಯೆ ಕೂತಾಗ ಗೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅಷ್ಟೇ, ಬರೇ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲ 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 ಕುಡಿಯೋರು ನಾವು. ಹಾಲು ಗಿಲು ಹಿಡಿಸಲ್ಲ ನಮಗೆ. ಕ್ಷೀರಸಾಗರ ಮತನದ ಕತೆ ಗೊತ್ತಲ್ಲ ನಿಮಗೆ? ಹಾಲು ಗಿಲು ಏನು ಬೇಡ ದೇವಕಿ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕೊಡುಗ, ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನೂ ನನ್ನ ಮೇಲೆ ನಿನಗೆ ಅಸಮಾಧಾನ. ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅಂದ್ಕೊಂಡಿದ್ಯಾ? ಸಂಕೋಲೆ ಹಾಕ್ತಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿ. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ, ಎಲ್ಲಾ ಚಿನ್ನದೆ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಅದು ತಪ್ಪಾಗಿದೆ. ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಅದೇನಂದ್ರೆ, ಇವತ್ತು ಮಥುರಾ ನಗರದಲ್ಲಿ ಬಹುಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿಕರು ಬಂದಿದ್ದಾರೆ. ರಾಜನ ಮುಂದೆ ಶಕ್ತಿ ಪ್ರದರ್ಶಿಸಬೇಕು. ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚು ಈ ಹುಡುಗರದು? ಮತ್ತಾಗಿಲ್ಲ ಹಬ್ಬ. ಯಾಕೆ ನಿಮಗ್ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೇನ್ ಗೊತ್ತಾಗಲ್ಲ? ಹೊತ್ತು ಹೊತ್ತಿಗೆ ಊಟ, ಹೊತ್ತು ಹೊತ್ತಿಗೆ ನಿದ್ದೆ, ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಮ್ದೇ ಒಂದು ಪ್ರಪಂಚ. ಒಂದ್ ನೋಡ ಕೂಡ ಹೊರಗಡೆ ಹೋಗೋದಿಲ್ಲ, ಒಂದ್ ನೋಡ ಕೂಡ ಹೊರಗಡೆ ಬರೋದಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೆ. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿ ಇದ್ದು ನೀವು ಸ್ವತಂತ್ರರು. ನಾವು ಬಯಲಲ್ಲಿದ್ದು ಈ ಅಂಗರಕ್ಷಕರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ಅಂತ ನಾನ್ ಕೊಂಡ ಮಕ್ಕಳು ಕಣ್ಮುಂದೆ ಬರ್ತವೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಅವನ್ನು ನಾನು ಕೊಲ್ಲಿಸಲಿ? ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು ನನ್ನನ್ನು ಕೊಲ್ಲಬೇಕು. ಆದರೆ ದೇವಕಿ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ? ಹೇಳು ದೇವಕಿ, ಹೇಳು. ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದೀಯಾ? ಹೇಳು. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡಂಗೆ ಕೊಡ್ತೀನಿ. ಹೇಳು ದೇವಕಿ, ಹೇಳು. ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದೀಯಾ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನ್ ನಂಬ್ತೀನಿ. ನಿನ್ನ ಮಾತು ನಾನ್ ನಂಬ್ತೀನಿ. ಹೇಳು ದೇವಕಿ, ಹೇಳು. ಬಚ್ಚಿಟ್ಟಿದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದೆ ಮಗುನ. ಮತ್ತೆ ಅದೇ ಬೋಗಳೆ ಹೇಳೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಲಕ್ಷ ಮಕ್ಕಳು. ಆದ್ರೆ ಒಂದು ಮಗುನ ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ಗೋಕುಲದ ಕೊಲ್ಲರ ಹುಡುಗ ಶ್ರೀರಂಗೋಲಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣಮಿತ್ರ. ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರುವುದು. ಅರಮನೆ ಕವಳಕ್ಕೆ ಕತ್ರಿ ಹಾಕೋಕೆ ಬದಲು ಅಲ್ಲೇ ಇಟ್ಕೊಳ್ಳಿ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಸೇರಿ ಏನೋ ಮಸಲತ್ತು ಮಾಡಿರೋ ಹಾಗಿದೆ. ಆ ಕೃಷ್ಣ ನಿಮ್ಮ ಮಗನೇ ಇರ್ಬೇಕೇನು? ನಿಮ್ಮ ಮಗನೇ ಅವನು. ಸುಳ್ಳು. ನಮ್ಮ ಮಗ ಏಕೆ ಆದರೂ ಕೃಷ್ಣ ನಂದನ ಮಗ. ಕೃಷ್ಣ ಯಶೋದೆ ಮಗ. ಅವನು ನಮ್ಮ ಮಗ ಅಲ್ಲ. ಸರಿ, ಕೃಷ್ಣ ನಿಮ್ಮ ಮಗ ಅಲ್ಲ ಅಂದ್ಮೇಲೆ ಅವನನ್ನ ಕೊಂದ್ರೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ? ರಂಗದಲ್ಲಿ ಕರ್ತ. ಮಧುರೆಯ ರಾಜನಾದ ಕಂಸ ತನ್ನ ಸೋದರಿ ದೇವಕಿಯ ವಿವಾಹವನ್ನು ವಸುದೇವನೊಡನೆ ವೈಭವದಿಂದ ನೆರವೇರಿಸಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದನು. ಆಗ ಆ ಶರೀರವಾಣಿಯೊಂದು, ನಿನ್ನ ಸಾವಿಗೆ ದೇವಕಿಯ ಆಶ್ರಮ ಪುತ್ರನೇ ಕಾರಣನಾಗುತ್ತಾನೆಂದು ಭವಿಷ್ಯ ನುಡಿಯಿತು. ಇದರಿಂದ ಕ್ರೋಧಗೊಂಡ ಕಂಸ ತಂಗಿಯನ್ನೇ ಕೊಲ್ಲಲು ಸಿದ್ಧನಾದ. ಆದರೆ ವಸುದೇವ ಅಡ್ಡ ಬಂದು, ದೇವಕಿಯ ಗರ್ಭದಲ್ಲಿ ಜನಿಸುವ ಎಲ್ಲಾ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇನೆಂದು ಮಾತು ಕೊಟ್ಟಿದ್ದರಿಂದ ಅವರನ್ನು ಸೆರೆಮನೆಯಲ್ಲಿಟ್ಟನು. ವಸುದೇವ ಕೊಟ್ಟ ಮಾತಿನಂತೆ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕಂಸನಿಗೆ ಒಪ್ಪಿಸುತ್ತಿದ್ದ. ಕಂಸ ಆ ಎಲ್ಲಾ ಮಕ್ಕಳನ್ನು ನಿರ್ದಯವಾಗಿ ಕೊಂದ. ಆದರೆ ಅಷ್ಟಮ ಗರ್ಭದಲ್ಲಿ ಶ್ರೀಮನ್ನಾರಾಯಣನು ಜನಿಸಿ ತನ್ನನ್ನು ಗೋಕುಲದ ನಂದಗೋಪನ ಮನೆಯಲ್ಲಿ ಬಿಟ್ಟು ಅಲ್ಲಿರುವ ಹೆಣ್ಣು ಶಿಶುವನ್ನು ದೇವಕಿಯ ಮಡಿಲಿನಲ್ಲಿಡಬೇಕೆಂದು ತಿಳಿಸಿದನು. ಕಂಸ ಅಷ್ಟಮ ಗರ್ಭದಲ್ಲಿ ಹೆಣ್ಣು ಮಗು ಹುಟ್ಟಿದ್ದನ್ನು ಕಂಡು ಆಶ್ಚರ್ಯಪಟ್ಟರು. ಅದನ್ನು ಕೊಲ್ಲಲು ಹೋದಾಗ ಅದು ಆಕಾಶಕ್ಕೆ ಮುಗಿದು, ನಿನ್ನನ್ನು ಕೊಲ್ಲುವವನು ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆಂದು ಹೇಳಿ ಮಾಯವಾಯಿತು.
ಇದರಿಂದ ಕಂಸ ಗೋಕುಲದಲ್ಲಿ ಹಿಂದಿನ ದಿನ ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಂದ. ಆದರೆ ನಂದನ ಮನೆಯಲ್ಲಿ ಬೆಳೆಯುತ್ತಿದ್ದ ಕೃಷ್ಣನನ್ನು ಕೊಲ್ಲಲಾಗಲಿಲ್ಲ. ಅವನನ್ನು ಕೊಲ್ಲಲು ಮಾಡಿದ ಪ್ರಯತ್ನಗಳೆಲ್ಲವೂ ವ್ಯರ್ಥವಾಯಿತು. ಕೃಷ್ಣನು ಬೆಳೆಯುತ್ತಿದ್ದಂತೆ ಅವನ ಲೀಲೆಗಳು ಕಂಸನ ಕೀರ್ತಿಗೆ ಹಾಗಾಗಿ ಮಥುರೆಯಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುತ್ತಿದ್ದ ಬಿಲ್ಲಹಬ್ಬ ನಾಟಕದಲ್ಲಿ ಕೃಷ್ಣನನ್ನು ಆಹ್ವಾನಿಸಿ ಕೊಲ್ಲಲು ಮಾಡಿದ ಸಂಚು ಈ ನಾಟಕದಲ್ಲಿ ವ್ಯಂಗ್ಯ ಹಾಗೂ ಹಾಸ್ಯಗಳಿಂದ ಮಿಳಿತಗೊಂಡು ಮೂಡಿಬಂದಿದೆ. ಧನ್ಯವಾದಗಳು. ಫೋಟೋ ಇಟ್ಕೊಳ್ಳಿ. ಅಲ್ಲೇ ಕುತ್ಕೊಂಡು